ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ SRV ಫ್ಯಾಮಿಲಿಗೆ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆ ಹಾಲಿನಿಂದ ತಯಾರಿಸುವಂತಹ ಗಿಣ್ಣ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಆಕಳು ಕರು ಹಾಕಿ ಒಂದು ವಾರದೊಳಗೆ ಈ ಗಿಣ್ಣನ ನಾವು ಮಾಡ್ಕೊಬೋದು. ತುಂಬ ಸಾಂಪ್ರದಾಯಿಕವಾಗಿ ಬಂದಂತಹ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡೋದು ಅಷ್ಟೇ ತುಂಬ ಈಸಿ. ಕೆಲವರಿಗೆ ಗಿಣ್ಣು ದಾಲ್ ಸಿಕ್ಕಿರುತ್ತೆ, ಬಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ಗೊತ್ತಿರೋದಿಲ್ಲ. ಅಂಥವರು ನಾನು ಮಾಡುವಂಥ ಸರಳ ವಿಧಾನದಲ್ಲಿ ಗಿಣ್ಣನ ತಯಾರು ಮಾಡ್ಕೊಬೋದು. ಬನ್ನಿ ಹಾಗಾದರೆ ಗಿಣ್ಣನ ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನು ನೋಡೋಣ. ಗಿಣ್ಣ ಮಾಡೋದಕ್ಕೆ ಫಸ್ಟ್ ನಾವು ಆಕಳು ಕರು ಹಾಕಿದಂತಹ ಫಸ್ಟ್ನೇ ದಿನದ ಹಾಲು ಒಂದು ಬೌಲಲ್ಲಿ ಅರ್ಧ ಬೌಲ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಬಿಳಿ ಹಾಲು 1 ಲೀಟ್ರಷ್ಟು ತೊಗೊಂಡಿದ್ದೀನಿ. 1 ಲೀಟ್ರಿಗೆ ಇಷ್ಟು ಫಸ್ಟ್ನೇ ಹಾಲು ಹಾಕಿದ್ರೆ ಸಾಕು. ಇದಾದ ನಂತರ ಬೆಲ್ಲ ಸರಿ ಪ್ರಮಾಣದಲ್ಲಿ ಈ ರೀತಿ ಎರ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡಿರೋದ್ರಿಂದ ಈ ರೀತಿ ಎರ್ಕೊಳ್ತಾ ಇದ್ದೀನಿ. ನಿಮ್ಮ ಕಡೆ ಚಿಕ್ಕ ಉಂಡೆ ಬೆಲ್ಲ ಇದ್ದರೆ ನೀವು ಹಾಗೆ ಕುಟ್ಟಿ ಪುಡಿ ಮಾಡ್ಕೊಬೋದು. ಇದಾದ ನಂತರ ಹಾಲನ್ನೆಲ್ಲ ಈ ಬೆಲ್ಲ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಕೈಯಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಬೇಕು. ಈ ರೀತಿ ಕೈಯಲ್ಲಿ ಕರಗಿಸ್ಕೊಳ್ಳೋದ್ರಿಂದ ಬೇಗ ಕರಗುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಮತ್ತು ಶುಂಠಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಅಂದರೆ ಒಣಶುಂಠಿ ಪೌಡರ್ ಸೇರಿಸ್ಕೊಬೇಕು. ಇವೆರಡು ಹಾಕೋದ್ರಿಂದ ಗಿಣ್ಣದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ಇದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಪಾತ್ರೆಗೆ ಇದನ್ನು ಶೋಧಿಸ್ಕೊಬೇಕು. ಬೆಲ್ಲದಲ್ಲಿರುವಂತಹ ಕಸ ಮತ್ತು ಏಲಕ್ಕಿ ಶುಂಠಿಯಲ್ಲಿ ತರಿ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಶೋಧಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಬಾಯಿಗೆ ತರಿ ಸಿಗೋಲ್ಲ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ನೀಟಾಗಿ ಶೋಧಿಸ್ಕೊಂಡಾದ ನಂತರ ಒಂದು ಕುಕ್ಕರ್ ತಗೊಳ್ಳಿ. ಒಂದು ಕುಕ್ಕರ್ಗೆ 1 ಚಂಬು ನೀರು ಹಾಕ್ಕೊಬೇಕು. ಇದಾದ ನಂತರ ಕುಕ್ಕರ್ಗೆ ಆಗುವಂತಹ ಸೈಜ್ ಪಾತ್ರೆ ತಗೊಂಡು ಅದಕ್ಕೆ ಅರ್ಧ ಹಾಲು ಸೇರಿಸ್ಕೊಳ್ಳಿ. ಫುಲ್ ಸೇರಿಸ್ಕೊಬೇಡಿ, ಅರ್ಧದಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಇದಾದ ನಂತರ ಕುಕ್ಕರ್ಗೆ ಒಂದು ರಿಂಗ್ ಥರದ್ದು ಇಟ್ಬಿಟ್ಟು ಈ ಪಾತ್ರನ ಅದರೊಳಗೆ ಇಡಬೇಕು. ನೋಡಿ, ಹುಷಾರಾಗಿ ಇಟ್ಕೊಳ್ಳಿ, ಚೆಲ್ಬಿಡುತ್ತೆ. ಇದಾದ ನಂತರ ಅದಕ್ಕಾಗೋವಂಥ ಸೈಜ್ ಪ್ಲೇಟ್ ತಗೊಂಡು ಮುಚ್ಕೊಳ್ಳೋಣ. ಆಮೇಲೆ ಕುಕ್ಕರ್ ಪ್ಲೇಟ್ನ ಕ್ಲೋಸ್ ಮಾಡಿ. ನೋಡಿ, ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಆಮೇಲೆ ನಾವು ಗ್ಯಾಸ್ ಹಚ್ಕೊಬೇಕು. ಇಲ್ಲ ಅಂದರೆ ಹಾಲಿನ ಪಾತ್ರೆ ಇಡುವಾಗ ಕೈ ಸುಡೋ ಚಾನ್ಸಸ್ ಇದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಹುಷಾರಾಗಿ ನಾವಿರಬೇಕು. ಫಸ್ಟು ಕುಕ್ಕರ್ಗೆಲ್ಲ ಇಟ್ಕೊಂಡು ಆಮೇಲೆ ಕುಕ್ಕರ್ ಹಚ್ಕೊಳ್ಳಿ. ಅದಾದ ನಂತರ ವಿಷಲ್ ಹಾಕಿ 2 ವಿಷಲ್ ಬಂದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಗಿಣ್ಣ. ಇದನ್ನು 1 ಅವರ್ ನಾವು ಹಾಗೆ ತಣ್ಣಗೋಗಿ ಬಿಡಬೇಕು. ಬಿಸಿದೇ ಈ ರೀತಿ ಕಟ್ ಮಾಡೋಕ್ಕೆ ಹೋದರೆ ಅದು ಶೇಪ್ ಚೆನ್ನಾಗಿ ಬರೋದಿಲ್ಲ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರೋದಿಲ್ಲ. ಗಿಣ್ಣ ಎಷ್ಟು ತಣ್ಣಗಿರುತ್ತೋ ಅಷ್ಟು ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ನೋಡಿ, ತಣ್ಣಗಾದ್ಮೇಲೆ ಈ ರೀತಿ ಕಟ್ ಮಾಡಿಕೊಂಡ್ರೆ ನಾವು ಯಾವ ರೀತಿ ಶೇಪ್ ಕಟ್ ಮಾಡಿರ್ತೀವೋ ಅದೇ ರೀತಿ ಶೇಪಲ್ಲಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳ್ಳೆ ಬ್ರೆಡ್ ಇರೋ ಥರ ಇದೆ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನೀವೊಂದು ಸಲ ಮನೇಲಿ ಟ್ರೈ ಮಾಡಿ. ಬೆಣ್ಣೆ ತಿನ್ನಂಗೆ ಆಗುತ್ತೆ. ಮಾಡೋದಕ್ಕೂ ಅಷ್ಟೇ ತುಂಬ ಈಸಿ. ಎಲ್ಲಾದರೂ ನಿಮಗೆ ಗಿಣ್ಣದಲ್ಲಿ ಸಿಕ್ತು ಅಂದರೆ ಈ ರೀತಿ ಮೆಥಡಲ್ಲಿ ನೀವು ಗಿಣ್ಣನ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗಿಣ್ಣ ಮಾಡುವ ಸರಳ ವಿಧಾನ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಫುಲ್ ನೋಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.